ಸರಿ ರಾಹುಲ್ ಅವರೇ, ನಾನು ಹೋಗಿ ಬರ್ತೀನಿ, ನೀನು ಹುಷಾರು. ಅಮ್ಮವ್ರೆ, ಎಲ್ಲಿದ್ದೀರಾ? ಹೇಗಿದ್ದೀರಾ ಅಮ್ಮವ್ರೆ? ನಮ್ಮ ಮೇಲೆ, ನಮ್ಮ ವ್ಯವಹಾರದ ಮೇಲೆ ಹಾಗೆ ಇಟ್ಕೊಂಡು ಇಷ್ಟೊಂದು ಕುತಂತ್ರಗಳನ್ನ ಮಾಡ್ತಿರೋರು ಯಾರಾದರೂ ಸರಿ, ನನ್ನ ಕೈಗೆ ಸಿಕ್ಕಿದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ. ಅಮ್ಮವ್ರೆ, ಜೈಲಲ್ಲಿ ಕೂತ್ಕೊಂಡು ಕಂಬಿಗಳನ್ನ ಲೆಕ್ಕ ಹಾಕೋದ್ ಬಿಟ್ರೆ ನನ್ನನ್ನು ಏನು ಮಾಡಕ್ಕಾಗಲ್ಲ ಸರ್ಸು. ನಿಮ್ ಅತ್ತೆ ಮೇಲೆ ಪೆಟ್ರೋಲ್ ಹಾಕಿದ್ರೆ ನನ್ ಮೇಲೆ ಕೈ ಮಾಡ್ತ್ಯಾ? ಇವಾಗ ನಾನ್ ಕೊಟ್ಟಿರೋ ಏಟಿಗೆ ಅಳ್ಳೋದ್ ಬಿಟ್ರೆ ಇನ್ನೇನು ಮಿಗಿರಲ್ಲ ಸರ್ಸು. ಇನ್ನನ್ನ ತಡಿಯಕ್ಕೆ ನಿನ್ ಅತ್ತೆ ಅಲ್ಲ, ನೀನೂ ಇಲ್ಲ. ಅದಕ್ಕೆ ನಾಡಿಗ್ ನಡೆಯೋ ಬಿಲ್ಡಿಂಗ್ ವಾಗ್ದೇವಿ ಕನ್ಸನ್ ಪ್ರಾಜೆಕ್ಟ್ ನ ನಾನೇ ಪಡ್ಕೋಬೇಕು. ಆ ಬಿಲ್ಡಿಂಗ್ ಪ್ರಾಜೆಕ್ಟ್ ಈ ಸುರೇಖಾದಾಗಿರ್ಬೇಕು. ನನ್ನೇನಾದ್ರೂ ಹೆಲ್ಪ್ ಮಾಡು ಅಂತ್ಯಾ? ಹಾಯ್ ಪ್ರೀತಿ, ಕಮ್ ಆನ್. ಯಾವತ್ತೂ ಬುಲೆಟ್ ಬಿದ್ದಾಗ ಬ್ಲರ್ ಆಗಿ ಕಾಣಿಸಿತ್ತು, ಕ್ಲಿಯರ್ ಆಗಿ ಇವತ್ತೇ ನೋಡ್ತಿದ್ದೀನಿ. ನೀವೇನು ಬದಲಾಗಿಲ್ಲ, ಹಾಗೆ ಇದ್ದೀರಾ. ನೀನು ನಾನು ಬದಲಾಗೋದು ಸಮಾಜಕ್ಕೆ ಹಾನಿಕರ ಪ್ರೀತಿ. ನನ್ ಡ್ರೀಮ್ಗೋಸ್ಕರ ನೀವ್ ಹಾಕಿದ ಪ್ಲಾನ್ ಸಕ್ಸಸ್ ಆಯ್ತು. ಇವಾಗ ನಿಮ್ ಡ್ರೀಮ್ ಪ್ರಾಜೆಕ್ಟ್ಗೋಸ್ಕರ ನಾನೇನ್ ಮಾಡ್ಬೇಕು ಅಂತ ಹೇಳಿ? ಹೇಳ್ತೀನಿ ಪ್ರೀತಿ. ಈ ಪ್ರಾಜೆಕ್ಟ್ ಸಕ್ಸಸ್ ಆದ್ರೆ ನಿನಗ್ 50%, ನನಗ್ 50%. ಇದೇ ಅಲ್ಲ, ಇನ್ಮೇಲಿಂದ ನಾವ್ ಮಾಡೋ ಪ್ರತಿ ಕೆಲಸದಲ್ಲೂ ದುಡ್ಡು ಶೇರಿಂಗ್, ಮ್ಯೂಚುವಲ್ ಕೇರ್ ಇರುತ್ತೆ. ದುಡ್ಡು ನನಗ್ ಮುಖ್ಯ ಅಲ್ಲ. ಆ ಸರಸು ಹೊರಗಡೆ ಬರಬಾರ್ದು, ಸಾಯೋವರೆಗೂ ಅಲ್ಲೇ ಇರ್ಬೇಕು. ಇರ್ತಾಳೆ ಪ್ರೀತಿ. ಆಲ್ರೆಡಿ ಅದಕ್ಕೆ ಬೇಕಾದ ಏರ್ಪಾಡುಗಳು ಆಗಿವೆ. ನಾಳೆ ಕೋರ್ಟ್ ಹಿಯರಿಂಗ್ ಇದೆ ಅಂತ ಕೇಳ್ಪಟ್ಟೆ. ಸರಸು ಕೇಸ್ ವಾದಿಸೋದಕ್ಕೆ ನಮ್ಮವರು ಒಬ್ಬ ಫೇಮಸ್ ಲಾಯರ್ನ ಹುಡುಕ್ತಾ ಇದ್ದಾರೆ. ಎಂಥ ಲಾಯರ್ನು ಸೋಲ್ಸೋರನ್ನ ನಾನ್ ಅಪಾಯಿಂಟ್ ಮಾಡ್ತೀನಿ. ಕೇಸ್ನ ನಾವೇ ಗೆಲ್ಲೋ ಹಾಗೆ ನಾನ್ ಮಾಡ್ತೀನಿ. ಯು ಡೋಂಟ್ ವರಿ. ಥ್ಯಾಂಕ್ ಯು ಸುರೇಖಾ ಅವರೇ. ನಮ್ ಪೂರ್ತಿ ಪ್ಲಾನ್ ಆಂಟಿ ಮಿಸ್ಸಿಂಗ್ ಸುತ್ತ ನಡೀತಿದೆ ಅಲ್ವಾ? ಅವ್ರು ಏನಾದ್ರು, ಎಲ್ಲಿದ್ದಾರೆ, ನಿಮಗೇನಾದ್ರೂ ಗೊತ್ತಾ? ತಿಳ್ಕೊಂಡ್ ಏನ್ ಉಪಯೋಗ ಪ್ರೀತಿ? ಆ ವಾಗ್ದೇವಿ ಇಲ್ದೇ ಇದ್ದಿದ್ದಕ್ಕೆ ನಮ್ ಪ್ಲಾನ್ ಎಲ್ಲ ಇಷ್ಟು ಈಸಿಯಾಗಿ ವರ್ಕೌಟ್ ಆಗ್ತಿರೋದು. ಅಂದ್ರೆ ಎಷ್ಟ್ ಅನ್ಕೊಂಡ್ರು ಏನ್ ಅನ್ಕೊಂಡ್ರು ಆಂಟಿ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ಅದಕ್ಕೆ ಚಿಕ್ಕ ಕನ್ಸರ್ನ್. ಅರ್ಥ ಆಯ್ತು. ನನ್ ಕಾನ್ಸಂಟ್ರೇಷನ್ ಎಲ್ಲ ಆ ಪ್ರಾಜೆಕ್ಟ್ ಮೇಲೆ ಇದೆ. ಅದಕ್ಕೆ ಬೇರೆದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಆದ್ರೆ ನಮ್ಮವ್ರು ಮಾತ್ರ ಆಂಟಿ ಬಗ್ಗೆ ತಿಳ್ಕೊಂಡ್ರೆ ಸರ್ಸುನ ರಿಲೀಸ್ ಮಾಡಿಸೋದು ಈಸಿ ಅಂತ ಫೀಲ್ ಆಗ್ತಿದ್ದಾರೆ. ಅವಳಿಗೇನಾದ್ರೂ ಪರವಾಗಿಲ್ಲ, ಆದ್ರೆ ಆಂಟಿ ಮಾತ್ರ ಸೇಫ್ ಆಗಿ ಬಂದ್ರೆ ಸಾಕು. ಬರ್ತಾಳೆ ಪ್ರೀತಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಓಕೆ ಸುರೇಖಾ ಅವರೇ, ನಾನು ಹೊರಡ್ತೀನಿ. ಏನಾದ್ರೂ ಅಪ್ಡೇಟ್ ಇದ್ರೆ ಫೋನ್ ಮಾಡಿ. ಯಾ ಶೋರ್. ಬಾಯ್. ಹುಚ್ಚ ಪ್ರೀತಿ. ನಿಮ್ಮ ಆಂಟಿ ಮೇಲೆ ತುಂಬಾ ಪ್ರೀತಿ ಇದೆಲ್ಲ ನಿಂಗೆ. ಹಾಗಂತ ಕರುಣೆ ತೋರಿಸಿ
ವಾಗ್ದೇವಿ ನನ್ನ ಹತ್ರನೇ ಇದ್ದಾಳೆ ಅಂತ ನಿಜ ಹೇಳ್ಬೋದು. ಆದ್ರೆ ರಹಸ್ಯಕ್ಕೆ ಮುಷ್ಟಿಯಲ್ಲಿದ್ದಷ್ಟು ಬೆಲೆ ಜಾಸ್ತಿ ಇರತ್ತೆ. ರಿವೀಲ್ ಮಾಡಿದ್ರೆ ಮಜಾ ಬರಲ್ಲ. ಪ್ರೀತಿ, ನಿನ್ ರೂಪದಲ್ಲಿ ನನಗೊಂದು ಬಕ್ರ ಸಿಕ್ಕಿದೆ. ನಿನ್ನೆನ್ನಿಟ್ಕೊಂಡು ನಾನು ಆಡ್ಬೇಕಾಗಿರೋ ಆಟಗಳು, ಮಾಡ್ಬೇಕಾಗಿರೋ ಕುತಂತ್ರಗಳು ತುಂಬಾ ಇದೆ. ಅಲ್ಲಿವರೆಗೂ ವಾಗ್ದೇವಿ ಎಲ್ಲಿದ್ದಾಳೋ, ಏನಾಗಿದ್ದಾಳೋ ಯಾರಿಗೂ ಗೊತ್ತಾಗಲ್ಲ. ಗೊತ್ತಾಗಬಾರ್ದು. ಹೌದು ಸರ್, ನಮ್ಮ ಮೇಡಮ್ ಎಲ್ಲಿದ್ದಾರ ಗೊತ್ತಾದ್ರೆ ಸರ್ಸುನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಈಸಿ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್ ಫೋನ್ ಟ್ರೇಸ್ ಆಗ್ತಿಲ್ವಂತೆ ಡ್ಯಾಡ್. ಅದು ಅಲ್ಲದೆ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೂ ಆಗ್ತಿಲ್ವಂತೆ. ವಾಗ್ದೇವಿ ಕಾಣಿಸದೇ ಇರೋ ದಿನಾನೇ ನಾವು ಜಾಗ್ರತೆ ವಹಿಸಿದ್ರೆ ಸರಿ ಹೋಗ್ತಿತ್ತು ತೇಜ. ನವ್ಯಾಗೆ ಬಂದ ಫೋನ್ ಮೆಸೇಜ್ ನಂಬಿದ್ದಕ್ಕೆ ಇಲ್ಲಿವರೆಗೂ ಬಂತು. ಡ್ಯಾಡ್, ಆ ಮೆಸೇಜ್ ನೋಡಿ ಫಸ್ಟ್ ಡೌಟ್ ಬಂದಿದ್ದೆ ಪ್ರೀತಿಗೆ. ಆಮೇಲೆ ಅವಳು ಸರ್ಸುನ ಬ್ಲೇಮ್ ಮಾಡೋಕ್ ಶುರು ಮಾಡಿದ್ಲು. ಪೊಲೀಸರ ಬಗ್ಗೆ ಹೇಳಿದ್ ಕೂಡ ಪ್ರೀತಿನೇ. ಡ್ಯಾಡ್, ಇದನ್ನೆಲ್ಲ ನೋಡ್ತಿದ್ರೆ ಇದಕ್ಕೂ ಅವಳಿಗೂ ಏನೋ ಸಂಬಂಧ ಇದೆ ಅಂತ ಅನ್ಸ್ತಿದೆ ಡ್ಯಾಡ್. ಸಂಬಂಧ ಇದೆಯೋ ಇಲ್ಲ ನಮ್ಮೆಲ್ಲರಿಗಿಂತ ವಾಗ್ದೇವಿ ಬಗ್ಗೆ ತಾನೇ ಜಾಸ್ತಿ ಯೋಚನೆ ಮಾಡ್ತಿದ್ದೀನಿ ಅನ್ನೋ ಭ್ರಮೆ ಕಲ್ಪಿಸ್ತಿದ್ದಾಳು.